50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 13 ಆಗಿತ್ತು. ಯಾರಿಗೆ ಸಹ ಬೆಳಿಗ್ಗೆ ಆಗದ ಟೈಮಲ್ಲಿ ನಾನು ಹೊರಡಿ ಎಲ್ಲಿಗೆ ಹೋದದಂದರೆ ನಮ್ಮೊಂದು ಕೇರಳ ಆರ್ಡ್ರ್ ಇತ್ತು. ಅದಕ್ಕೆ ಗಾಡಿ ಇಟ್ಕೊಂಡು ನಾನು ಸೀದಾ ಹೋದೆ. ಹೋಗುವ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ವೀಡಿಯೋ ಮಾಡ್ತಿದ್ದೆ. ಆದಮೇಲೆ ಗಾಡಿ ಸೆಡ್ಡಲ್ಲಿ ಇಟ್ಟು ಟೆಂಪ ಇಟ್ಕೊಂಡು ನಾನು ಸೀದಾ ಎಲ್ಲಿಗೆ ಹೋದೆ ಐಸ್ ಫ್ಯಾಕ್ಟ್ರಿಗೆ. ಯಾಕೆಂದರೆ ಐಸ್ ಹಾಕ್ಲಿಕ್ಕೆ ಇತ್ತು. ಗಾಡಿಗೆ ಲೋಡ್ ಮಾಡಿ ನಾವು ಮತ್ತೆ ತಿಂಡಿ ತಿನ್ಲಿಕ್ಕೆ ಹೋದ್ವಿ, ಯಾಕೆಂದರೆ ಬೆಳಿಗ್ಗೆ ಅಲ್ಲ. ಆದಮೇಲೆ ತಿಂಡಿ ತಿಂದು ಮತ್ತೆ ಚಹಾ ಕುಡಿಯೋದಿಲ್ಲ, ಅದಕ್ಕೆ ನಾನು ಜ್ಯೂಸ್ ತೆಕ್ಕೊಂಡು ಕುಡಿದೆ. ತಿಂದೆಲ್ಲ ಆಯಿತು. ಮತ್ತು ನಾವು ಗಾಡಿ ಇಟ್ಕೊಂಡು ಸೀದಾ ಹೊರಟ್ವಿ ಕೇರಳಗೆ. ಕೇರಳ ಹೋಗ್ಲಿಕ್ಕೆ ಖುಷಿ ಆಗುತ್ತೆ, ಯಾಕೆಂದರೆ ರೋಡು ತುಂಬ ಕ್ಲೀನ್ ಇರುತ್ತೆ. ಸ್ಪಾಟಿಗೆ ಹೋಗಿ ರೀಚ್ ಆಗಿ ಆಯಿತು. ಕೌಂಟರ್ ಎಲ್ಲ ಇಳಿಸಿ ಸೆಟ್ ಮಾಡ್ತಿದ್ವಿ. ಮತ್ತು ಅಲ್ಲಿ ರೆಸಾರ್ಟಲ್ಲಿ ಐಸ್ ಕ್ಯೂಬ್ದು ಇದಿತ್ತು, ಅಲ್ಲಿ ಐಸ್ ಕ್ಯೂಬ್ ಎಲ್ಲ ತಗೊಂಡ್ವಿ. ಕೌಂಟರ್ ಎಲ್ಲ ಸೆಟ್ ಮಾಡಿ ಆಯಿತು. ಫೈನಲ್ ಲುಕ್ ಈ ಥರ ಕಾಣ್ತಾ ಇತ್ತು. ಆದಮೇಲೆ ನಾನು ಮತ್ತು ಸುಹಾಸ್ ಫೋಸ್ ಕೊಟ್ಟು ಮಾತಾಡ್ತಿದ್ವಿ. ಊಟದ ಸಮಯ ಆಗಿತ್ತು. ಮತ್ತು ಹೋಟೆಲಿಗೆ ಹೋಗಿ ಪರೋಟ ತಿಂದ್ವಿ, ಯಾಕೆಂದರೆ ಊಟ ಸಿಕ್ಕಲಿಲ್ಲ. ಯಾವ ಸಿಗ್ತದೆ ಅದನ್ನು ತಿಂದ್ವಿ. ತಿಂದೆಲ್ಲ ಆಯಿತು. ಮತ್ತು ಅಲ್ಲಿಂದ ರೂಮಿಗೆ ಹೋದ್ವಿ. ಸ್ವಲ್ಪ ಮಲಗಿ ಮತ್ತು ಅಲ್ಲಿಂದ ರೆಸಾರ್ಟಿಗೆ ಬಂದ್ವಿ ನಾವು. ಕ್ಯಾಮರಾ ಇಟ್ಕೊಂಡು ಪೋಸ್ ಕೊಡ್ತಾಯಿದ್ದೆ ನಾನು. ಮತ್ತು ವೀಣೆ ಇತ್ತು, ವೀಣೆದು ಅಲ್ಲೇ ವೀಡಿಯೋ ಮಾಡಿದೆ. ಮತ್ತು ಸಂಜೆಗೂ ನಾನು ಮತ್ತು ಕಿಶೋರಣ್ಣ ಶೋರೂಮ್ ತಿನ್ನಲಿಕ್ಕೆ ಹೋದ್ವಿ. ತಿಂದೆಲ್ಲ ಆಯಿತು. ಆದಮೇಲೆ ಸಂಜೆದು ಊಟದ ಸಮಯ ಆಗಿತ್ತು. ಅಲ್ಲೇ ರೆಸಾರ್ಟಲ್ಲೇ ಮಾಡಿದ್ವಿ. ಊಟ ಎಲ್ಲ ತಿಂದಾಯಿತು. ಅಲ್ಲಿ ಮತ್ತು ಐಸ್ ಉಳಿದಿತ್ತು ತುಂಬ. ಅದನ್ನೆಲ್ಲ ಬಿಸಾಡಿ ಗಾಡಿಗೆಲ್ಲ ಲೋಡ್ ಮಾಡಲಿಕ್ಕೆ ಟೈಮ್ ಆಗಿತ್ತು. ಗಾಡಿಯೆಲ್ಲ ಲೋಡ್ ಮಾಡಿ ಆಯಿತು. ಮತ್ತು ಅಲ್ಲಿಂದ ಹೊರಟ್ವಿ. ಅವರೆಲ್ಲ ಅಲ್ಲೇ ಸ್ಟೇ ಆಗಿದ್ದರು. ನಾನು ಗಾಡಿ ಇಟ್ಕೊಂಡು ಸರ್ತಾ ಮಂಗಳೂರಿಗೆ ಬಂದೆ, ಯಾಕೆಂದರೆ ನನಗೆ ಬೆಳಿಗ್ಗೆ ಇವೆಂಟ್ ಇತ್ತು, ಡೆಕೋರೇಷನ್ ಇದು. ಅದಕ್ಕೆ ನಾನು ಗಾಡಿ ಇಟ್ಕೊಂಡು ಸೀದಾ ಬಂದೆ. ಗಾಡಿ ಕಿಶೋರಣ್ಣ ತಂದಿದ್ರು ಕೇರಳಗೆ, ಯಾಕೆಂದರೆ ನಾವು ಟೆಂಪಲ್ಲಿ ಹೋಗಿದ್ವಿ. ಅವ್ರು ಬೈಕಲ್ಲಿ ಇಟ್ಕೊಂಡು ಬಂದಿದ್ರು ನಂದು. ಆದಮೇಲೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕ್ಕೊಂಡೆ. ತಲಪಾಡಿ ಟೋಲ್ ಬರುವಾಗ ಸ್ವಲ್ಪ ಖುಷಿ ಆಯಿತು, ಯಾಕೆಂದರೆ ಮಂಗಳೂರು ರೀಚ್ ಆಗ್ತಾ ಬಂದ್ವಿ ಅಲ್ಲ ಅಂತ. ತುಳುನಾಡ ಲಾಗ್ 19 ಪೇಜ್ ಯಾರಾದರೆ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ಡೇಸ್ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 13 ಆಗಿತ್ತು. ಇವತ್ತಿನ ಲಾಗನ್ನು ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ನಾಳೆ ಸಿಕ್ಕುವ.